ಪ್ರತಿದಿನ 2 ಮೊಟ್ಟೆಗಳನ್ನ ತಿಂದ್ರೆ ಬರುವಂತ ಪ್ರಯೋಜನಗಳು ಏನು? ಮೊಟ್ಟೆಯಲ್ಲಿ ವಿಟಮಿನ್ ಬಿ2, ಬಿ12, ಎ, ಡಿ, ಆಮೇಲೆ ಸೆಲಿನಿಯಂ ಮತ್ತು ಅಯೋಡಿನ್ ಪುಷ್ಕಳವಾಗಿರುತ್ತೆ. ಅದರ ಜೊತೆ ಫೋಲಿಕ್ ಆಸಿಡ್, ಬಯೋಟಿನ್, ಪ್ಯಾಂಥೋಥೆಲಿಕ್ ಆಸಿಡ್ ಮತ್ತು ಕೋಲಿನ್ ತರದ ಬೇರೆ ಬೇರೆ ಬಿ ವಿಟಮಿನ್ಸ್ ಎಲ್ಲ ಇರುತ್ತೆ. ಮುಖ್ಯವಾಗಿ ಫಾಸ್ಫರಸ್ ತರದ ಬೇರೆ ಖನಿಜಗಳು ಕೂಡ ಜಾಸ್ತಿ ಇರುತ್ತೆ. ಸುಮಾರು ಜನಕ್ಕೆ ಮೊಟ್ಟೆ ಅನ್ನೋದು ಆರೋಗ್ಯಕರವಾದ ಅಲ್ಪಾಹಾರ. ಅದರಲ್ಲಿ ಇರುವಂತ ಎಲ್ಲೋ ನೋಡಿದ್ರೆ ಕೊಲೆಸ್ಟ್ರಾಲ್ ಕಂಟೆಂಟ್ ಆರೋಗ್ಯಕ್ಕೆ ಹಾನಿಕರ ಅಂತ ಕೆಲವರು ಅನ್ಕೋತಾರೆ. ಆದ್ರೆ ಮಿತವಾಗಿ ತಗೊಳ್ಳೋದು ಒಳ್ಳೇದು ಅಂತ ನಿಪುಣರು ಹೇಳ್ತಾ ಇದ್ದಾರೆ. ಹಾಗೆ ಮಿತವಾಗಿ ಮೊಟ್ಟೆನ ತಗೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಅವರು ಹೇಳ್ತಾ ಇದ್ದಾರೆ. ಒಂದು ಮೊಟ್ಟೆಯಲ್ಲಿ ನೋಡಿದ್ರೆ 186 ಮಿಲಿಗ್ರಾಂ ಡಯಟರಿ ಕೊಲೆಸ್ಟ್ರಾಲ್ ಇರುತ್ತೆ. US ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆಹಾರ ಮಾರ್ಗದರ್ಶಗಳ ಪ್ರಕಾರ ನೋಡಿದ್ರೆ ಮೊಟ್ಟೆ 70% ಜನರಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಿಸಲ್ಲ. ಉಳಿದಿದ್ದ 30% ಹೈಪರ್ ರೆಸ್ಪಾಂಡರ್ಸ್ಗಳು. ಇವರಲ್ಲಿ ಮಾತ್ರನೇ ಮೊಟ್ಟೆನ ತಗೊಳ್ಳೋದ್ರಿಂದ LDL ಜಾಸ್ತಿ ಆಗುವ ಅವಕಾಶ ಇದೆ ಅಂತ ಇದ್ದಾರೆ. ಇನ್ನೊಂದು ಒಳ್ಳೆ ವಿಷಯ ಏನು ಅಂದ್ರೆ ಮೊಟ್ಟೆನ ತಿನ್ನೋದ್ರಿಂದ ಒಳ್ಳೆಯ ಕೊಲೆಸ್ಟ್ರಾಲ್ ಕೂಡ ಬರುತ್ತೆ. HDL ಕೊಲೆಸ್ಟ್ರಾಲ್ ಸರಿಯಾಗಿ ಇರುವಂತ ಜನರು ಹಾರ್ಟ್ ಪ್ರಾಬ್ಲಮ್ ಮತ್ತು ಬೇರೆ ತರದ ಎದೆಗೆ ಸಂಬಂಧಪಟ್ಟ ವ್ಯಾಧಿಗಳು ಬರದೆ ಸೇಫ್ ಆಗಿ ಇರ್ತಾರಂತೆ. ಒಂದು ಅಧ್ಯಯನದ ಪ್ರಕಾರ 6 ವಾರಗಳು ದಿನಕ್ಕೆ 2 ಮೊಟ್ಟೆ ತಿನ್ನೋದ್ರಿಂದ HDL 10% ಜಾಸ್ತಿ ಆಗುತ್ತೆ. ಮೊಟ್ಟೆಯಲ್ಲಿ ವಿಟಮಿನ್ ಬಿ12, ಬಿ5, ಬಯೋಟಿನ್, ರೈಬೋಫ್ಲಾವಿನ್, ಥಯಾಮಿನ್ ಮತ್ತು ಸೆಲಿನಿಯಂ ತರದ ಬಿ ವಿಟಮಿನ್ಸ್ ಜಾಸ್ತಿಯಾಗಿ ಇರುತ್ತೆ. ಈ ವಿಟಮಿನ್ಸ್ ಎಲ್ಲ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಒಳ್ಳೆ ಮೇಲ್ ಮಾಡತ್ತೆ ಅಂತ ಅಂತಾರೆ. ಅಷ್ಟೇ ಅಲ್ಲದೆ ಇದು ನಮ್ಮ ಕಣಗಳಿಗೆ ಫ್ರೀ ರಾಡಿಕಲ್ಸ್ ಇಂದ ಬರುವಂತ ತೊಂದರೆನ ಕೂಡ ನಿವಾರಿಸತ್ತೆ ಅಂತೆ. ಮೊಟ್ಟೆಯಲ್ಲಿ ಲುಟಿನ್ ಮತ್ತು ಜಿಯಾಕ್ಸಂತಿನ್ ತರದ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಮೊಟ್ಟೆಯಲ್ಲಿ ಇರುವಂತ ಲುಟಿನ್, ಜಿಯಾಕ್ಸಂತಿನ್ ಮತ್ತು ಒಮೆಗಾ 3 ಕಣ್ಣಿನ ಆರೋಗ್ಯವನ್ನು ಕಾಪಾಡೋದ್ರಲ್ಲಿ ಮುಖ್ಯವಾದ ರೋಲ್ ಪ್ಲೇ ಮಾಡತ್ತೆ ಅಂತ ಅಧ್ಯಯನಗಳು ಕಂಡಿಡಿದ್ದಾರೆ. ರೆಟಿನ ಕ್ಷೀಣತೆಯಿಂದ ರಕ್ಷಿಸೋದ್ರಿಂದ ದೀರ್ಘಕಾಲಿಕವಾಗಿ ಕಣ್ಣಿನ ಆರೋಗ್ಯವನ್ನು ರಕ್ಷಿಸಕ್ಕೆ ಈ 2 ಆಂಟಿ ಆಕ್ಸಿಡೆಂಟ್ ಸಹಾಯ ಮಾಡುತ್ತೆ. ಈ ಮೊಟ್ಟೆಯಲ್ಲಿ ಪೋಲಿನ್ ಅನ್ನೋ ಪ್ರತ್ಯೇಕವಾದ ಪದಾರ್ಥವಿದೆ. ಇದು ಕೊಬ್ಬನ್ನ ಜೀವಕ್ರಿಯೆ ಮಾಡೋದು, ಕಣತ್ವಜವನ್ನು ಆರೋಗ್ಯವಾಗಿ ಇಟ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದು ಬ್ರೈನ್ ಡೆವಲಪ್ಮೆಂಟ್ಗೆ ಮತ್ತು ಜ್ಞಾಪಕ ಶಕ್ತಿಯನ್ನ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ನಮ್ ದೇಶದಲ್ಲಿ ಸುಮಾರು ಜನ ವಿಟಮಿನ್ ಡಿ ಲೋಪದಿಂದ ಬೇಜಾರ್ ಪಡ್ತಿರ್ತಾರೆ. ಆ ತರದವರಿಗೆ ಮೊಟ್ಟೆಗಳು ಸಹಾಯವಾಗತ್ತೆ ಅಂತ ಅಧ್ಯಯನಗಳು ಹೇಳ್ತಾ ಇವೆ. ಮುಖ್ಯವಾಗಿ ಇದು ಬೋನ್ಸ್ ನ ಮತ್ತು ಟೀತ್ ನ ಆರೋಗ್ಯವಾಗಿ ಇಟ್ಕೊಳ್ಳುತ್ತೆ. ಗಮನಿಸಿ, ಈ ವಿಡಿಯೋದಲ್ಲಿ ಕೊಟ್ಟಿರುವಂತ ಸಮಾಚಾರಗಳು ಯಾವ ತರದ ವೈದ್ಯ ಚಿಕಿತ್ಸೆಗೂ ಪ್ರತ್ಯಾಮ್ನಾಯ ಅಲ್ಲ. ಹಾಗೆ ನಿಮ್ಮ ಆರೋಗ್ಯ ಪರಿಸ್ಥಿತಿಯ ಪ್ರಕಾರ ವೈದ್ಯರನ್ನ ಭೇಟಿ ಮಾಡಿ ಈ ಸಲಹೆಗಳನ್ನ ಪಾಟಿಸಬೇಕನ್ನೋದು ಮರಿಬಾರದು.